ಗುರುಭ್ಯೋ ನಮಃ. ಹರಿ ಓಂ. ನಮಸ್ತೆ ವೀಕ್ಷಕರೇ, ನಾನು ನಿಮ್ಮ HR ಗುರೂಜಿ. ದೈವಮಾಷಿ ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೂ ಈ ಚಾನಲನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಆದಷ್ಟು ಶೇರ್ ಮಾಡಿ. ವಿಶ್ವವಸುನಾಮ ಸಂವತ್ಸರದ ಏಪ್ರಿಲ್ ತಿಂಗಳ 12 ರಾಶಿ ಬಗ್ಗೆ ನಾನು ತಿಳಿಸೋದಕ್ಕೆ ಬಂದಿದ್ದೇನೆ. ಅದರಲ್ಲಿ ಮಕರ ರಾಶಿ ಉತ್ತರಾಷಾಢ, ಶ್ರಾವಣ, ಧನಿಷ್ಠ ಈ 3 ನಕ್ಷತ್ರಗಳ ಒಳಗೊಂಡಿರುವ ರಾಶಿ ಮಕರ ರಾಶಿ. ಈ ರಾಶಿಯ ಶುಭವಾರ ಶುಕ್ರವಾರ. ಬಣ್ಣ ತಿಳಿ ನೀಲಿ ಮತ್ತು ಹರಳು ನೀಲಮಣಿ. ಶುಭ ಸಂಖ್ಯೆ 7. ಮೊದಲು ರಾಶ್ಯಾಧಿಪತಿ ಶನಿಯಾಗಿರ್ತಾನೆ. ಈ ರಾಶಿಯವರು ಈ ತಿಂಗಳ ಫಲಾಫಲ ನೋಡ್ತಾ ಇದ್ದರೆ ಧನ ಪ್ರಾಪ್ತಿ ಆಗುವಂಥ ಸಾಧ್ಯತೆಗಳು ಹೆಚ್ಚು. ಈ ಮಕರ ರಾಶಿಯವರಿಗೆ ಧನ ಪ್ರಾಪ್ತಿ ಆಗುವಂಥ ವಿಚಾರಗಳು, ಲಕ್ಷ್ಮೀ ಪ್ರಾಪ್ತಿ ರೂಪದಲ್ಲಿ ಎಲ್ಲ ರೀತಿ ಅನುಕೂಲ ಆಗುವಂಥ ಯೋಗ ಮತ್ತು ಸನ್ಮಾನ ಕೂಡ ಪ್ರಾಪ್ತಿ ಆಗುವಂಥ, ಸನ್ಮಾನ ಕೂಡ ಹುಡ್ಕೊಂತ ಬರುವಂಥ ಯೋಗ. ಯಾವುದೋ ರೂಪದಲ್ಲಿ ಯಾವುದೋ ಒಂದು ವಿಚಾರದಲ್ಲಿ ಯಾರಿಗೋ ಸಹಾಯ ಮಾಡಿರೋದು, ಇಲ್ಲ ಯಾವುದೋ ಒಂದು ವರ್ಗದಲ್ಲಿ ಸಾಧನೆ ಮಾಡಿ ಏನೋ ಒಂದು ಉನ್ನತ ಸ್ಥಾನಕ್ಕೆ ಹೋಗೋ ವಿಚಾರ ಇರಲಿ, ಏನೇ ಮಾಡೋಕ್ಕೆ ಹೋದ್ರು ನಿಮಗೆ ಒಂದು ಸನ್ಮಾನ ಪ್ರಾಪ್ತಿ ಆಗುವಂಥ ಯೋಗ ಬರುತ್ತಾ ಹೋಗುತ್ತೆ. ಮತ್ತು ಶತ್ರುಗಳನ್ನು ಸೋಲಿಸ್ತೀರಾ. ಈ ಒಂದು ಮಾಸದಲ್ಲಿ, ಈ ತಿಂಗಳಲ್ಲಿ ಈ ರಾಶಿಯವರು ಸಂಪೂರ್ಣವಾಗಿ ಶತ್ರುಗಳನ್ನು ಸಂಪೂರ್ಣವಾಗಿ ಸೋಲಿಸುವಂಥ ಯೋಗ ಮತ್ತು ಎಂಥ ಕೋರ್ಟ್ ಕಚೇರಿ ವಿಚಾರದಲ್ಲಿ ಏನೇ ಇದ್ದರೂ ಕೂಡ ನಿಮ್ಗೆ ಲಾಭದಾಯಕ ಆಗ್ತಾ ಹೋಗುತ್ತೆ. ಮಾಡಿದ ಪ್ರಯತ್ನಗಳೇ ಜಯಶೀಲ ಆಗುವಂಥ ಯೋಗ ಬರುತ್ತೆ. ಎಷ್ಟೇ ಪ್ರಯತ್ನ ಮಾಡಿದ್ರು, ಏನೋ 2-3 ತಿಂಗಳಿಂದ ಕಷ್ಟಪಟ್ಟು ಏನೇ ಮಾಡೋಕೆ ಹೋದ್ರು ಏನೋ ಆಗಲಾರದ ವಿಚಾರದನ್ನು ಈ ತಿಂಗಳಲ್ಲಿ ಎಂಥ ಕೆಲಸ ಏನೇ ಪ್ರಯತ್ನ ಮಾಡಿದರೂ ಕೂಡ ನಿಮಗೆ ಜಯಶೀಲ ಆಗುವಂಥ ಯೋಗ ಬರ್ತಾ ಹೋಗುತ್ತೆ ಮತ್ತು ಆ ಒಂದು ಪ್ರಯತ್ನದಲ್ಲಿ ಸಫಲತೆ ಕಾಣುತ್ತಾ ಹೋಗುತ್ತೆ. ಆಯಿತಾ? ಪ್ರತಿಯೊಂದು ಲಾಭದಾಯಕ ಆಗ್ತದೆ. ಸೋದರ ಸೋದರಿಂದ ಸಂತೋಷ ಸಿಗುವಂಥ ಯೋಗ. ಸೋದರ ಸೋದರಿಂದ ಒಂದು ಯಾವುದೋ ಒಂದು ಕೆಲಸದಲ್ಲಾಗಲಿ, ಯಾವುದೋ ಒಂದು ಕಾರ್ಯಕಲಾಪಗಳಾಗಲಿ, ಏನೇ ಮಾಡೋದು ಏನೋ ಸಾಧನೆ ರೂಪದಲ್ಲಿ ನಿಮಗೆ ಅವರಿಂದ ಸಂತೋಷ ಪಡ್ತೀರಾ, ಅವರಿಂದ ಅನುಕೂಲ ಆಗ್ತಾ ಹೋಗುತ್ತೆ. ಇದರಿಂದಾಗಿ ನಿಮ್ಮ ಜೀವನದಲ್ಲಿ ಸಂತೋಷ ಈ ತಿಂಗಳಲ್ಲಿ ಸಂತೋಷಮಯ ರೂಪದಲ್ಲಿ ನಡೀತಾ ಹೋಗುತ್ತೆ. ಈ ತಿಂಗಳು ಹಸನ್ಮುಖಿ ತಿಂಗಳು ಅಂತ ಹೇಳ್ಬೋದು ತಮಗೆ, ಈ ಮಕರ ರಾಶಿಯವರಿಗೆ. ಮತ್ತು ಕಾಯಿಲೆಗಳಿಂದ ಮುಕ್ತಿ ಸಿಗುವಂಥ ಭಾಗ್ಯಗಳು ಸಿಗುವಂಥ ಯೋಗ, ಕಾಯಿಲೆಗಳಿಂದ ಮುಕ್ತಿ ಪಡೆಯುವಂಥ ಯೋಗ. ಎಂಥ ಕಾಯಿಲೆ ಏನಿದ್ರು ಎಷ್ಟೇ ವಾಸಿ ಆಗಿರೋದು ಆಟೋಮೆಟಿಕ್ಕಾಗಿ ನಿಮ್ಮ ಜೀವನದಲ್ಲಿ ಒಂದು ದೇವರ ಸ್ಮರಣೆಯಿಂದಾಗಲಿ ಯಾವುದೋ ರೂಪದಲ್ಲಾಗಲಿ ಸಂಪೂರ್ಣವಾಗಿ ಕಾಯಿಲೆಗಳಿಂದ ಮುಕ್ತಿ ಪಡೆಯುವಂಥ ಯೋಗ ಬರ್ತಾ ಹೋಗುತ್ತೆ. ಮತ್ತು ಎಲ್ಲ ಕೈಗೊಂಡ ಕಾರ್ಯಗಳಿಗೂ ಕೂಡ ಅಭಿವೃದ್ಧಿ ಪಡಿಸುವಂಥ ಯೋಗ. ಯಾಕಂದ್ರೆ ಅರ್ಧಕ್ಕೆ ನಿಂತ ವಿಚಾರದಲ್ಲಿ, ಯಾಕಂತಂದರೆ ಎಲ್ಲ ಕೈಗೊಂಡ ಕಾರ್ಯಗಳಲ್ಲಿ ಏನೇ ಮಾಡೋಕ್ಕೆ ಹೋಗ್ತೀರ ಪ್ರಯತ್ನ, ಆ ಪ್ರಯತ್ನದ ಫಲನೇ ಸಿಗೋದಿಲ್ಲ. ಆದರೆ ಈ ಒಂದು ತಿಂಗಳಲ್ಲಿ, ಈ ಮಾಸದಲ್ಲಿ ಕೈಗೊಂಡ ಕಾರ್ಯಗಳೇ ಅಭಿವೃದ್ಧಿ ಪಡಿಸುವಂಥ ಯೋಗ ಬರ್ತಾ ಹೋಗುತ್ತೆ. ಈ ಅಭಿವೃದ್ಧಿಯಿಂದ ನಿಮಗೆ ಫ್ಯೂಚರ್ದಲ್ಲಿ ಒಂದು ಒಳ್ಳೆ ಲಾಭದಾಯಕ ಆಗ್ತಾ ಹೋಗುತ್ತೆ. ಸ್ನೇಹಿತರಿಂದ ಉತ್ತಮ ಬಾಂಧವ್ಯ ಅಭಿವೃದ್ಧಿ ಪಡಿಸುವಂಥ ಯೋಗ, ಬಾಂಧವ್ಯ ರೂಪದಲ್ಲಿ ಅಂದರೆ ಒಳ್ಳೆ ಬಾಂಡಿಂಗ್, ಅಂದರೆ ಇಬ್ಬರು ಫ್ರೆಂಡ್ಸು ಭಾಳ ಕ್ಲೋಸ್ ತನ ಜಾಸ್ತಿ ಆಗೋದು, ಏನೇ ಕೆಲಸ ಮಾಡೋಕ್ಕೋದ್ರು ಇಬ್ಬರು ಸೇರಿ ಮಾಡೋದು, ಮತ್ತು ಯಾವುದೇ ಕೆಲಸದ ಪಾರ್ಟ್ನರ್ಶಿಪ್ ವ್ಯವಹಾರ ಆಗಲಿ, ಇಲ್ಲ ನಿಮ್ಮ ಒಂದು ಕಷ್ಟಕ್ಕೆ ಅವರು ಹೆಲ್ಪ್ ಆಗೋದು, ಅವ್ರ ಕಷ್ಟಕ್ಕೆ ನೀವು ಹೆಲ್ಪ್ ಆಗೋದು, ಇಂಥ ಒಂದು ಕಾರ್ಯಕಲ್ಪಗಳು ಇದರಲ್ಲಿ ಸ್ನೇಹಿತರಿಂದ ಉತ್ತಮ ಬಾಂಧವ್ಯ ರೂಪದಲ್ಲಿ ಉತ್ಪತ್ತಿ ಆಗ್ತಾ ಹೋಗುತ್ತೆ. ಬಾಂಡಿಂಗ್ ಚೆನ್ನಾಗಿರ್ತಾ ಹೋಗುತ್ತೆ, ಅನುಕೂಲ ಆಗ್ತಾ ಹೋಗುತ್ತೆ ಮತ್ತು ತಾಯಿಯರ ಆರೋಗ್ಯದಲ್ಲಿ ಏರುಪೇರು ಆಗ್ತಾ ಹೋಗುತ್ತೆ. ಈ ರಾಶಿಯವರು ಅಕಸ್ಮಾತ್ವಾಗಿ ತಾಯಿ ಕಡೆಯಿಂದ ತೊಂದರೆಗಳು, ತಾಯಿಗೆ ಅನಾರೋಗ್ಯದಿಂದಾಗಿ ಉಂಟಾಗೋಬಹುದು. ಯಾಕಂತಂದರೆ ತಾಯಿ ಅನಾರೋಗ್ಯದಿಂದಾಗಿ ಸಮಸ್ಯೆ ಎದುರಾಗಿ ಸ್ವಲ್ಪ ಶರೀರ ಮೇಲೆ ಪೆಟ್ಟು ಬಿದ್ದು ಸ್ವಲ್ಪ ಆರೋಗ್ಯ ಕಡೆಯಿಂದ ತೊಂದರೆಗಳಾಗಿ ಸ್ವಲ್ಪ ಧನ ನಷ್ಟ ಆಗುವಂಥ ಯೋಗ. ಆಸ್ಪತ್ರೆಯಿಂದಾಗಿ, ತೊಂದರೆಗಳಿಂದಾಗಿ, ಕಿರಿಕಿರಿಯಿಂದಾಗಿ, ಅನಾರೋಗ್ಯದಿಂದಾಗಿ ಸ್ವಲ್ಪ ಸಮಸ್ಯೆ ಆಗ್ತಾ ತಾಯಿಗೆ ಸ್ವಲ್ಪ ಜಾಗರೂಕತೆಯಿಂದ ಜೋಪಾನ ನೋಡಿದಷ್ಟು ಭಾಳ ಅನುಕೂಲ ಆಗ್ತಾ ಹೋಗುತ್ತೆ. ಮತ್ತು ಮಾನಸಿಕ ಆತಂಕ ಉಂಟಾಗಬಹುದು. ಮಾನಸಿಕ ತೊಂದರೆ, ಕಿರಿಕಿರಿ ಸಮಸ್ಯೆಗಳು, ಯಾಕಂದರೆ ಸಣ್ಣ ಪುಟ್ಟ ನೋವು ಬಾಧೆಗಳಿಂದಾಗಿ ಮಾನಸಿಕ ವ್ಯಥೆ ಸ್ಟಾರ್ಟ್ ಆಗ್ತಾ ಹೋಗುತ್ತೆ ಜಾಸ್ತಿ ನಿಮಗೆ. ಮತ್ತು ಶತ್ರುಗಳಿಂದ ತೊಂದರೆ ಉಂಟಾಗಬಹುದು. ಶತ್ರುಗಳ ಮೇಲೆ ಜಯ ಸಾಧಿಸ್ತೀರ ಸ್ಟಾರ್ಟಿಂಗ್ ಸಮಯದಲ್ಲಿ, ಪ್ರಾರಂಭದಲ್ಲಿ. ಅದು ಬರ್ತಾ ಅವರಿಂದನೇ ನಿಮಗೆ ಕೆಡುಕು ಉಂಟಾಗುವಂಥ ಸಮಯ ಬರ್ತಾ ಹೋಗುತ್ತೆ. ಈ ಕೆಡುಕುತನ ನಿಮ್ಮ ಜೀವನ ಮೇಲೆ ಪೆಟ್ಟು ಬೀಳ್ತಾ ಹೋಗುತ್ತೆ, ಸಮಸ್ಯೆಗಳು ಎದುರಾಗ್ತಾ ಹೋಗುತ್ತೆ. ಆಯಿತಾ? ಅದು ಕೆಟ್ಟ ಜನರಿಂದ ದೌರ್ಜನ್ಯಕ್ಕೆ ಒಳಗಾಗಬಹುದು. ಕೆಟ್ಟ ಜನರು, ಕೆಟ್ಟ ಸಮಸ್ಯೆಗಳು, ಕೆಟ್ಟ ಅನುಕೂಲ ರೂಪದಲ್ಲಿ ತೊಂದರೆಗಳಿಂದಾಗಿ ಸಮಸ್ಯೆ ಎದುರಾಗ್ತಾ ಹೋಗುತ್ತೆ. ಕೆಟ್ಟ ಜನರಿಂದ ದೌರ್ಜನ್ಯಕ್ಕೆ ಒಳಗಾಗಿ ನಿಮ್ಮ ಜೀವನಕ್ಕೆ ಮುಳು ಆಗಬಹುದು. ಇದರಿಂದಾಗಿ ಸಮಸ್ಯೆ ಎದುರಾಗ್ತಾ ಹೋಗುತ್ತೆ. ಮದ್ಯಪಾನ ಸೇವನೆಯಿಂದ ಕಲಹ ಉಂಟಾಗಿ ಸೆರೆವಾಸ ಅನುಭವಿಸೋ ಸಾಧ್ಯತೆ. ಯಾಕಂತಂದರೆ ಮದ್ಯಪಾನ ಅಂದರೆ ಬ್ಯಾಡ್ ಹ್ಯಾಬಿಟ್ಸಿಂದ ಸಮಸ್ಯೆ ಎದುರಾಗ್ತಾ ಹೋಗುತ್ತೆ, ಕಿರಿಕಿರಿ ಜಾಸ್ತಿ ಆಗ್ತಾ ಹೋಗುತ್ತೆ. ಏನೇ ಮಾಡಿದ್ರು ಕೂಡ ನಿಮ್ಮ ಬೇರೆ ಮಾಡಿ ತಪ್ಪಿಗೆ ನೀವು ಹೊಣೆ ಆಗಿ ನೀವು ಸೆರೆವಾಸ ಅನುಭವಿಸುವಂಥ ಯೋಗ ಬರ್ತಾ ಹೋಗುತ್ತೆ. ಕಿರಿಕಿರಿ ಆಗ್ತಾ ಹೋಗುತ್ತೆ, ಜನರಿಂದ ಕೆಡುಕುಂಟಾಗ್ತಾ ಹೋಗುತ್ತೆ. ಯಾಕಂದ್ರೆ ಕೆಟ್ಟ ಜನರ ದೌರ್ಜನ್ಯಕ್ಕೆ ಒಳಗಾಗ್ತೀರಾ ಅಂತ ಹೇಳಿದ್ದೀವಿ, ಆಯಿತಾ? ಇದರಿಂದಾಗಿ ನಿಮ್ಮ ಜೀವನ ಮದ್ಯಪಾನಕ್ಕೆ ಒಂದು
ಸಂಪೂರ್ಣವಾಗಿ ಬಲಿ ಆಗುವಂಥ ಯೋಗ ನಿಮ್ಮ ಜೀವನ, ಕೆಟ್ಟ ಹೆಸರು ಪಡೆಯುವಂಥ ಯೋಗ. ಅದರಿಂದಾಗಿ ಸ್ವಲ್ಪ ಹುಷಾರಿರೋದಷ್ಟು ಒಳ್ಳೆಯದು, ಬ್ಯಾಡ್ ಆಪ್ಷನ್ ದೂರ ಇದ್ದಷ್ಟು ಒಳ್ಳೇದಾಗ್ತಾ ಹೋಗುತ್ತೆ. ಮತ್ತು ಒಡ ಹುಟ್ಟಿದ್ರಿಂದ ಕಲಹ ಉಂಟಾಗಬಹುದು. ಒಡ ಹುಟ್ಟಿದವರಿಂದ ಅಂದರೆ ಗಂಡ ತಮ್ಮಂದಿರು, ಕಲಹ ದಾಯಾದಿಗಳು, ಅವ್ರ ಇವ್ರ ಮಾತು ಕೇಳಿ ಜಗಳಕ್ಕೆ ಮೂಲ ಆಗಿ ಸಮಸ್ಯೆ ಎದುರಿಸೋಂಥ ಯೋಗ ಬರ್ತಾ ಹೋಗುತ್ತೆ. ಇದರಿಂದಾಗಿ ನಿಮ್ಮ ಜೀವನ ಸಂಪೂರ್ಣವಾಗಿ ನಿಷ್ಠುರತನೇ ಇರಬೇಕಾಗುತ್ತೆ ಹೊರತಿಗೂ. ಅದರಿಂದಾಗಿ ಕೋಪಕ್ಕೆ ಬುದ್ಧಿ ಕೊಟ್ಟು ಸಂಬಂಧಗಳು ದೂರ ಮಾಡುವಂಥ ಅವಶ್ಯಕತೆ ಇರೋದಿಲ್ಲ. ಯಾಕಂದರೆ ನೀವು ಇದ್ದಷ್ಟು ಮುಂಗೋಪತನ ಭಾಳ ಇರುತ್ತೆ. ಯಾಕಂದರೆ ಈಗ ಒಡ ಹುಟ್ಟಿದವ್ರ ಕಡೆಯಿಂದ ನಿಮಗೆ ತೊಂದರೆಗಳು ಉಂಟಾಗ್ತಾ ಹೋಗುತ್ತೆ. ಅವ್ರ ಮಾತಿಗೆ ಅವ್ರ ವಿಚಾರಕ್ಕೆ ಕರೆಕ್ಟಾಗಿ ಉತ್ತರ ಕೊಟ್ಟು ಹಿಂಸರಿದಷ್ಟು ಒಳ್ಳೆಯದು. ಅವ್ರ ಮಾತಿಗೆ ಪ್ರತಿ ಉತ್ತರ ಕೊಟ್ಟು ಜಗಳ ಮಾಡೋ ಅವಶ್ಯಕತೆ ಇರೋದಿಲ್ಲ. ಇಲ್ಲದ ಸಲ್ಲದ ಮಾತಿನಿಂದ ತೊಂದರೆ ಆಗಬಹುದು. ಇಲ್ಲದ ಸಲ್ಲದ ಮಾತಿನಿಂದ ತೊಂದರೆಗಳು ಉಂಟಾಗಿ ಸುಮ್ಮನೆ ಏನೋ ಒಂದು ಹೇಳಕ್ಕೆ ಹೋಗಿ ಏನೋ ಒಂದು ವಿಚಾರ ಆಗ್ತಾ ಹೋಗುತ್ತೆ, ಕಿರಿಕಿರಿ ಆಗ್ತಾ ಹೋಗುತ್ತೆ, ಜೀವನಕ್ಕೆ ನಿಮಗೆ ಮುಳು ಆಗ್ತಾ ಹೋಗುತ್ತೆ. ಇದರಿಂದಾಗಿ ತೊಂದರೆ ಉಂಟಾಗ್ತಾ ಹೋಗುತ್ತೆ. ಪ್ರಾರಂಭದಲ್ಲೇ ಒಳ್ಳೆಯದಿದೆ ಮಕರ ರಾಶಿ, ಬರ್ತಾ ಬರ್ತಾ ಸ್ವಲ್ಪ ಏರಿಳಿತ ಏರುಪೇರು ಆಗ್ತಾ ಹೋಗುತ್ತೆ. ಆ ಕಾರಣಕ್ಕೆ ಸ್ವಲ್ಪ ಹುಷಾರಿದ್ದಷ್ಟು ಒಳ್ಳೆಯದಾಗುತ್ತೆ. ಪ್ರತಿ ಶುಕ್ರವಾರ ಅಮ್ಮನ ದೇವಸ್ಥಾನಕ್ಕೆ ಪ್ರಾರ್ಥನೆ ನಡೆಸಿ ಆರಾಧನೆ ಮಾಡಿ ಎಲ್ಲ ಒಳ್ಳೇದಾಗ್ತಾ ಹೋಗುತ್ತೆ. ಹೆಚ್ಚಿನ ಮೇಲೆ ತಮ್ಮ ಸಂಪರ್ಕಿಸಿ ಒಳ್ಳೆಯದಾಗುತ್ತೆ. ಸರ್ವಜನ ಸುಖವನ್ನು ಭಗವಂತ ಒಳ್ಳೆಯದಾಗಲಿ ವೀಕ್ಷಕರೇ.